ಆಗೈತ್ ಬಿಡು ನಾವು ಜಗಳಕ್ಕೆ ಹೋಗಲ್ಲ, ನಮ್ಮನ್ನ ಅವ್ರನ್ನ ರೂಲ್ಸ್ ಇಲ್ಲ. ಅದನ್ನ ನೀಡೇ ಮಾಡ್ಕೋಬೇಕು, ರೊಕ್ಕ ಹೊಡೆದೆಲ್ಲ ಮಾರ್ಕೊಂಡಿದ್ದೀರಾ? ಎಲ್ಲ ಅಲ್ಲ ಇಟ್ಕೊಂಡವ್ರೆ. ಹಿಂಗೆ ಆಳು ಬಂದವ್ರೆ, ಅಣ್ಣ ನಮ್ಗೊಂದು 20 ಹೆಣ್ಣು ಬೇಕು ಅಂತಂದ್ರು. ಅಣ್ಣ ಕೊಡ್ಬೇಕಾ ಕೊಡೋದಿಲ್ವಾ ಹೇಳು? ಅವ್ರನ್ನ ಇದುವರೆಗೂ ಅಂಗಡಿನೇ ನೋಡಿಲ್ಲ. ಆಮೇಲೆ ತಾಂಡೋತಾರೆ ಹೆಂಗ್ ಗೊತ್ತಾ, ಇಲ್ಲಿಂದಲೇ ತಾಂಡೋಗ್ತಾರೆ ಅಂತ ಹೇಳಲ್ಲ ಜಿ. ಯಾಕೆಂದ್ರೆ ನಮಗೂ ಗೊತ್ತು ಕಷ್ಟ ಏನು ಅಂತ ಹೇಳಿ. ಇಲ್ಲಿ ನಾವು ಕೆಲಸ ಮಾಡಕ್ಕೆ ಬಂದಿರೋದು. ನೀವು ನಮ್ಮ ಮೇಲೆ ಆಡಿರೋ ಅಷ್ಟೇ, ಬೇರೆಯವ್ರ ಮೇಲೆ ಆಡಿರೋ ಅಷ್ಟೇ. ಇದು ಅಂಗಡಿ ಅಂತ ಇದಿಲ್ಲ ಅಂತಂದ್ರೆ ಬೇರೆ ತಲೆ ಹೋಗಿ ಕುಡಿದು ಬರ್ತಾರೆ. ಕರೆಕ್ಟ್ ಅಲ್ವಾ ಅದು? ಮಾತಾಡ್ತಿರಲ್ವಾ? ಮಾತಾಡ್ಬೇಕು. ಗ್ರಾಮಸ್ಥ ಈ ಎಣ್ಣೆ ವಿಚಾರವಾಗಿ ಸಹ ಇಲ್ಲಿದ್ದು ಅಲ್ಲಿ ತಗ್ಸಿದ ಮೇಲೆ ಅವರು ಎಣ್ಣೆ ಅಂಗಡಿ ಅವರು ಇಲ್ಲಿಗೆ ಜಾಸ್ತಿ ಸಪ್ಲೈ ಕೊಡಬಾರ್ದು. ಅದು ಇದು ಹರಿಜನ ಕಾನೂನು. SCಗಳು ಬೇಗ ಅಡಿಟ್ ಆಗೋದು ಜಾಸ್ತಿ. ಆ ದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ಅವರು ಇಲ್ಲಿ ಸಪ್ಲೈ ಕೊಡ್ದಂಗೆ ನಿಲ್ಲಿಸಬೇಕು, ಇಲ್ಲಿ ಮಾರ್ದಂಗೆ. ಅಲ್ಲ, ಇಲ್ಲೇ ನಿಮ್ಮ ಕಾಲದಲ್ಲೇ ಮಾರ್ತಾವ್ರೆ ಅಂತ ಹೇಳ್ತಾರಲ್ಲ, ಅದನ್ನೇ ಸರ್ ನಾನು ಹೇಳ್ತಾ ಇರೋದು. ಅವ್ರು ಸಪ್ಲೈ ಕೊಡಬಾರ್ದು ಇಲ್ಲಿಗೆ, ಲೋಕಲ್ ಅಂಗಡಿ ಇದ್ದ ಮೇಲೆ ಅಲ್ಲೇ ಮಾರ್ಕೋಬೇಕು. ಅಲ್ಲ, ಇಲ್ಲೇ ವೈನ್ ಸ್ಟೋರ್ ಸಪ್ಲೈ ಕೊಡ್ತಾರೆ ಅಂತ ಹೇಳ್ತೀರಾ? ಅಲ್ಲೇ ಇಲ್ಲಿ ಸಪ್ಲೈ ಕೊಡೋದು. ಏನ ವೈನ್ ಸ್ಟೋರ್ ಹೆಸರೇನು? ಹನುಮಾನ್ ಅಂತಲ್ಲ. ಅವ್ರು ಕೊಡದೆ ಹೋದ್ರೆ, ಯಾಕಂದ್ರೆ ಹೊರಗಡೆ ತಂದು ಮಾಡಕ್ ಅವ್ರು ಬಿಡಲ್ಲ. ಅವ್ರ ನೀವೇನ ಮಾಡಿ ಇದನ್ನ ತಕ್ಷಣ ನಿಲ್ಲಿಸ್ಬೇಕು. ಹೋಗ್ಬೇಕಾದ್ರೆ ಕುತ್ಕೊಂಡು ಬರೋ ವರ್ಷಕ್ಕೆಲ್ಲ ಇಳಿದು ಹೋಗ್ತೈತಿ. ಲೋಕಲ್ ಮಾರೋದು ಪೂರ್ತಿ ನಿಲ್ಲಿಸ್ಬೇಕು. ಸರಿ ಸರಿ, ತಕ್ಷಣ ಇದೊಂದು ಆಕ್ಷನ್ ತಗೊಳ್ಳಿ. ನಿಮ್ಮ ವ್ಯಾಪಾರ ಕಡಿಮೆ ಆಗುತ್ತವ. ಕಡೆಯಿಂದ ತಂದು ಮಾಡಿದಾಗ ನೀವು ಅವ್ರ ಕಂಪ್ಲೇಂಟ್ ನಾವು ಅವ್ರಿಗೆ ಹೇಳ್ತೀವಣ್ಣ, ಏನಂತ ನೋಡ್ರಪ್ಪ ಹಿಂಗೆಲ್ಲ ಮಾಡಬೇಡ್ರಿ ಅಂತ ಹೇಳಿದ್ವಿ. ಆಮೇಲೆ ಇಲ್ಲಿ ಪಂಚಾಯತ್ಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ರಂತಲ್ಲ, ಅವಾಗ್ಲಿಂದಲೂ ಏನು ಎಣ್ಣೆ ನಾವು ಕೊಡ್ತಾ ಇಲ್ಲ. ಬರ್ತಾರೆ 10-20 ಯಾಕೆ ಕೊಡಲ್ಲ, ದುಡ್ಡು ಉಸ್ಕೊಂಡು ಕೊಡಯ್ಯ ನೀನು ಅಂತಾರೆ. ಅವ್ರಿಗೇನು ಕಮ್ಮಿ ರೇಟು ಕಮ್ಮಿ ರೇಟು ಏನು ಇಲ್ಲ. ಅದು ಅವ್ರು ಬಂದಾಗ ಕೇಳ್ತಾರಕ್ಕ, ದುಡ್ಡು ಕೊಟ್ಟಿಲ್ವರ ಕೊಡು ಅಂತಾರೆ. ಬೈದವ್ರೆ, ಬೈಸ್ಕೊಂಡಿದೀವಿ ನಾವು ನೋಡಿದ. ನಿಮ್ಗೂ ಹೇಳಕ್ಕಾಗಲ್ಲ, ನಮ್ಗೂ ಹೇಳಕ್ಕಾಗಲ್ಲ, ಹಂಗಾಗ್ಬಿಟ್ಟೈತೆ ಕತೆ. ದುಡ್ಡು ಕೊಟ್ಟಿಲ್ವನಲ್ಲೇ ಕೊಡಲೇ ನಿಂದೇನೋ ಅಂತ ಅಂತಾರೆ. ಎಷ್ಟೋ ಜನಕ್ಕೆ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.